ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ. ಪ್ರಯಾಗ್ರಾಜ್ನಲ್ಲಿ ಜನದಟ್ಟಣೆಯಿಂದ ಸಂಭವಿಸಿದ ಘಟನೆ. 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಶಂಕೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಾಗರೋಪಾದಿಯಲ್ಲಿ ಬರ್ತಿರುವ ಭಕ್ತರು. ಕಾಲ್ತುಳಿತ ಪ್ರಕರಣದಲ್ಲಿ ಹಲವು ಭಕ್ತರಿಗೆ ಗಾಯ. ತಕ್ಷಣ ಕಾರ್ಯಪ್ರವೃತ್ತರಾಗಿರುವ ರಕ್ಷಣಾ ಸಿಬ್ಬಂದಿ. ಗಾಯಾಳುಗಳನ್ನು ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಕಾಲ್ತುಳಿತದ ಬಗ್ಗೆ ಮಾಹಿತಿ ಪಡೆದ ಪ್ರಧಾನಿ ಮೋದಿ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಸಿಎಂ ಯೋಗಿ ಆದಿತ್ಯನಾಥ್ಗೆ ಸೂಚನೆ. ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡೋದಾಗಿ ಅಮಿತ್ ಶಾ ಭರವಸೆ. ಅಖಾಡಗಳಿಗೆ ಅಮೃತ ಸ್ನಾನಕ್ಕಾಗಿ ನಿಗದಿಯಾಗಿದ್ದ ಸಮಯ. ಕಾಲ್ತುಳಿತದ ಹಿನ್ನೆಲೆ ಅಖಾಡ ಮುಖ್ಯಸ್ಥರ ಜೊತೆ ಯೋಗಿ ಆದಿತ್ಯನಾಥ್ ಮಾತುಕತೆ. ಕೆಲಕಾಲ ಸ್ಥಗಿತಗೊಂಡಿದ್ದ ಅಮೃತ ಸ್ನಾನ. ಬಹುತೇಕ ಭಕ್ತರು ಒಂದೇ ಕಡೆ ಸೇರುತ್ತಿರುವ ಹಿನ್ನೆಲೆ ಕಾಲ್ತುಳಿತ. ನಿಮಗೆ ಹತ್ತಿರದಲ್ಲೇ ಇರುವ ಘಾಟ್ಗಳಲ್ಲೇ ಪುಣ್ಯ ಸ್ನಾನ ಮಾಡಿ. ಅಖಾಡಗಳ ಕಡೆಗೆ ಬರೋದು ಬೇಡ. ಭಕ್ತರಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮನವಿ. ಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿಯ 4ವರಿಗೆ ಗಾಯ. ಮಹಿಳಾ ಬಿಜೆಪಿ ಕಾರ್ಯಕರ್ತೆಯರು ಸೇರಿ 4ವರಿಗೆ ಗಾಯ. ವೈದ್ಯರಿಂದ ಚಿಕಿತ್ಸೆ. ಸದ್ಯ ಎಲ್ಲರ ಆರೋಗ್ಯ ಪರಿಸ್ಥಿತಿ ಸ್ಥಿರ. ಕಾಲ್ತುಳಿತದ ಬೆನ್ನಲ್ಲೇ ಪ್ರಯಾಗ್ರಾಜ್ನಲ್ಲಿ ಸುಮಾರು 400 ಟ್ರೈನ್ಗಳು ರದ್ದು. ಪ್ರತಿ 4 ನಿಮಿಷಕ್ಕೊಂದು ರೈಲು ಪ್ರಯಾಗ್ರಾಜ್ಗೆ ಬರ್ತಾ ಇತ್ತು. ರೈಲ್ವೆ ನಿಲ್ದಾಣದಲ್ಲೂ ಜನದಟ್ಟಣೆ ಹಿನ್ನೆಲೆ ರೈಲುಗಳು ರದ್ದು. ಕುಂಭಮೇಳದಲ್ಲಿ ಕಾಲ್ತುಳಿತದ ಬೆನ್ನಲ್ಲೇ ಭದ್ರತೆ ಹೆಚ್ಚಿಸಿದ ಯುಪಿ ಸರ್ಕಾರ. ಹೆಲಿಕಾಪ್ಟರ್ ಮೂಲಕ ಮಹಾಕುಂಭದ ಮೇಲೆ ನಿಗಾ. ಅಧಿಕಾರಿಗಳಿಂದ ಕ್ಷಣ ಕ್ಷಣದ ಮಾಹಿತಿ ಪಡೆಯುತ್ತಿರುವ ಯೋಗಿ. ಬೆಳಗ್ಗೆಯಿಂದ 3 ಕೋಟಿಗೂ ಹೆಚ್ಚು ಜನರಿಂದ ಪುಣ್ಯ ಸ್ನಾನ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಕುಂಭಮೇಳಕ್ಕೆ ಹರಿದು ಬಂದ ಭಕ್ತ ಸಾಗರ. ಕಾಲ್ತುಳಿತದಿಂದಾಗಿ ಭಕ್ತರಿಗೆ ಭಾರೀ ನಿರಾಸೆ ಜೊತೆಗೆ ಆತಂಕ. ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಅರ್ಧ ಊರೇ ಖಾಲಿ. ಬೈಲಹೊಂಗಲ ತಾಲೂಕಿನ ಗಜಮಿನಾಳ ಗ್ರಾಮದಲ್ಲಿ ಸ್ಮಶಾನ ಮೌನ. ಸಾಲ ತುಂಬಲಾರದೆ ಗೋವಾ ಮಹಾರಾಷ್ಟ್ರಕ್ಕೆ ಗುಳೆ ಹೋದ ಜನ. ಅಂಧ ಸಹೋದರಿಯರಿಗೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ. ಅಕ್ಕ ತಂಗಿ ಹೆಸರಲ್ಲಿ ಫೈನಾನ್ಸ್ನಿಂದ ಸಾಲ ಪಡೆದು ತೀರಿಸದೆ ವಂಚಿಸಿದ ಪಕ್ಕದ ಮನೆ ಮಹಿಳೆ. ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಕುಟುಂಬ. ಮಂಡ್ಯದಲ್ಲೊಂದು ಮನಕಲುಕುವ ಘಟನೆ. ಹೈಕಮಾಂಡ್ ಅಂಗಳ ತಲುಪಿದ ರಾಮುಲು ರೆಡ್ಡಿ ಸಂಘರ್ಷ. ರಾಜ್ಯದ ಸಂಘ ಪ್ರಮುಖರಿಂದ ರಾಮುಲು ಸಂಧಾನಕ್ಕೆ ಸರ್ಕಸ್. ಪ್ರಬಲ ಎಸ್ಟಿ ನಾಯಕನ ಬೆನ್ನಿಗೆ ನಿಂತ ಘಟಾನುಘಟಿ ಲೀಡರ್ಸ್. ಜನಾರ್ದನ ರೆಡ್ಡಿ ವಿರುದ್ಧ ಸಿಡಿದೆದ್ದ ವಾಲ್ಮೀಕಿ ಸಮುದಾಯ. ರಾಮುಲುಗೆ ನಿಂದನೆ ಆರೋಪದ ಮೇಲೆ 10 ದಿನಗಳ ಒಳಗೆ ಎಫ್ಐಆರ್ ದಾಖಲಿಸಲು ಗಡುವು. ಇಲ್ಲದಿದ್ದರೆ ಕರ್ನಾಟಕ ಬಂದ್ಗೆ ಕರೆ ಕೊಡೋದಾಗಿ ಎಚ್ಚರಿಕೆ. ಬಜೆಟ್ನಲ್ಲಿ ಅನುದಾನ ಸಂಬಂಧ ಸಿಎಂಗೆ ಸಚಿವರ ಮನವಿ. ನಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡದಿದ್ರೂ ಅನುದಾನ ಕಡಿಮೆ ಆಗಬಾರದು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಬೊಕ್ಕಸಕ್ಕೆ ಬರೆ ಎಂಬ ಚರ್ಚೆ. ಲಕ್ಕಿ ಭಾಸ್ಕರ್ ಸಿನಿಮಾ ರೀತಿಯಲ್ಲೇ ಹಣ ಮಾಡಲು ಕಿರಾತಕನ ಪ್ಲಾನ್. ಅರ್ನ್ಸ್ ಅಂಡ್ ಎ ಯಂಗ್ LLP ಎಂಬ ಕಂಪನಿ 7 ಕೋಟಿ ಹಣ ಬೆಟ್ಟಿಂಗ್ನಲ್ಲಿ ಹೂಡಿಕೆ. ಅಶೋಕನಗರ ಪೊಲೀಸರಿಂದ ಶ್ರೀಕಾಂತ್ ಬಂಧನ. ಯಮುನಾ ನದಿ ನೀರನ್ನ ಹರಿಯಾಣ ಸರ್ಕಾರ ವಿಷಗೊಳಿಸಿದ ಆರೋಪ. ಕೇಜ್ರಿವಾಲ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದ ಚುನಾವಣಾ ಆಯೋಗ. ಯಮುನಾ ನದಿ ವಿಷಕಾರಿ ಬಗ್ಗೆ ಪುರಾವೆ ಸಲ್ಲಿಸಲು ಸೂಚನೆ. ಇಂದು ರಾತ್ರಿ 8 ಗಂಟೆವರೆಗೆ ಕೇಜ್ರಿವಾಲ್ಗೆ ಗಡುವು. ಬಾಹ್ಯಾಕಾಶದಲ್ಲಿ ಮೈಲಿಗಲ್ಲು ಸೃಷ್ಟಿಸಿದ ಇಸ್ರೋದ 100ನೇ ಮಿಷನ್ ಯಶಸ್ವಿಯಾಗಿ ಉಡಾವಣೆ. ಶ್ರೀಹರಿಕೋಟಾದಲ್ಲಿ ನ್ಯಾವಿಗೇಷನ್ ಉಪಗ್ರಹ ಉಡ್ಡಯನ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.